ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮತ್ತೆ ಜಾತಿ ಗಣತಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಆರಂಭ ಆಗುತ್ತೆ. ಅದು ಆರಂಭಕ್ಕೂ ಮುನ್ನವೇ ಕಳೆದ ಬಾರಿ ಜಾತಿ ಗಣತಿ ಆಯಿತು, ವರದಿ ಬಂದ ನಂತರ ಕಿರಿಕಿಗಳಾಯಿತು. ಆ ಜಾತಿ ಗಣತಿ ವರದಿಯನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು. ಸಿದ್ದರಾಮಯ್ಯಗೆ ಹೈಕಮಾಂಡ್ ಇಂದ ಪ್ರೆಷರ್ ಹಾಕ್ಸಿದ್ರು ಕೆಲವರು. ಅದರಲ್ಲಿ ಪಕ್ಷಾತೀತವಾಗಿ ಹಾಕ್ಸಿದ್ರು. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಇದ್ದಾರೆ, JDS ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಬಾರಿ ಸಮೀಕ್ಷೆಗೆ ಮೊದಲೇ ಅಪಸ್ವರಗಳು. ಸಚಿವ ಸಂಪುಟ ಸಭೆಯಲ್ಲೇ ಅಸಮಾಧಾನ. ಸಿದ್ದರಾಮಯ್ಯಗೆ ದೊಡ್ಡ ಚಾಲೆಂಜು. ಸೊ ಯಾಕೆ ಬಿಜೆಪಿಯವರು ಯಾಕೆ ವಿರೋಧಿಸ್ತಿದ್ದಾರೆ ಈ ಜಾತಿ ಸಮೀಕ್ಷೆಯನ್ನ ಅಥವಾ ಜಾತಿ ಗಣತಿಯನ್ನ? JDS ಬಿಜೆಪಿ ಯಾಕೆ ವಿರೋಧಿಸ್ತಾ ಇದ್ದಾರೆ? ಕಾಂಗ್ರೆಸ್ನವರು ಸಹ ಯಾಕೆ ವಿರೋಧಿಸ್ತಾ ಇದ್ದಾರೆ? ಮತ್ತು ಇದರಲ್ಲಿ ಸಿದ್ದರಾಮಯ್ಯನವರಿಗೆ ಲಾಭ ನಷ್ಟಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಸಮಾಜ ನಮ್ಮದು ಪ್ರಜಾಪ್ರಭುತ್ವ ಸಮಾಜ. ಇಲ್ಲಿ ಎಲ್ಲರಿಗೂ ಸಹ ಸರಿಸಮನಾಗಿ ಎಲ್ಲವನ್ನೂ ಸಹ ಹಂಚಬೇಕಾಗತ್ತೆ. ಎಲ್ಲ ಸಂಪನ್ಮೂಲಗಳು, ಎಲ್ಲ ಸೌಲಭ್ಯಗಳು ಏನೇನು ಯಾರ್ಯಾರಿಗೆ ದಕ್ಕಬೇಕೋ ಅದು ತಲುಪಿಸ್ಬೇಕು. ಅದಕ್ಕೆ ಮುಖ್ಯವಾಗಿ ಜನಸಂಖ್ಯೆ ಆಧಾರವಾಗುತ್ತೆ. ಇಂಥ ಸಮುದಾಯಕ್ಕೆ ಇಷ್ಟು ಫಂಡ್ ಕೊಡೋಣ ಅಂತಂದರೆ ಆ ಸಮುದಾಯ ಎಷ್ಟಿದೆ, ಎಷ್ಟು ಬೇಕಾಗಬಹುದು, ಬಜೆಟ್ ಮಾಡೋಕ್ಕೆಲ್ಲ ಅದೆಲ್ಲ ಬಹಳ ಮುಖ್ಯ ಆಗುತ್ತೆ. ರಾಜಕೀಯವಾಗಿಯೂ ಅಷ್ಟೇ, ಸೀಟ್ ಹಂಚಿಕೆಯಿಂದ ಹಿಡಿದು ಮಿನಿಸ್ಟ್ರಿ ಹಂಚಿಕೆಯಿಂದ ಹಿಡಿದು ಈ ಸಮುದಾಯ ಇಷ್ಟು ಜನ ಇದ್ದಾರೆ, ಇಷ್ಟು ಸೀಟುಗಳು ಕೊಡಬೇಕಾಗತ್ತೆ, ಇಷ್ಟು ಟಿಕೆಟ್ ಕೊಡಬೇಕಾಗತ್ತೆ, ಇಷ್ಟು ಮಂತ್ರಿಗಳು ಮಾಡಬೇಕಾಗತ್ತೆ ಅನ್ನುವ ಲೆಕ್ಕಾಚಾರ ರಾಜಕೀಯ ಪಕ್ಷಗಳಿಗೂ ಇರುತ್ತೆ. ಇಲ್ಲಿಯವರೆಗೆ ಬ್ರಿಟಿಷರ ಕಾಲದಲ್ಲಿ ಮಾಡಿದಂತಹ ಒಂದು ಜಾತಿ ಗಣತಿಯನ್ನು ಆಧಾರವಾಗಿಟ್ಕೊಂಡು ಲಿಂಗಾಯತರಿಗೆ ದೊಡ್ಡ ಸ್ಥಾನ, ಅದರ ನಂತರ ಒಕ್ಕಲಿಗರಿಗೆ, ಅದರ ನಂತರ ದಲಿತರಿಗೆ, ಅದರ ನಂತರ ಸಣ್ಣ ಪುಟ್ಟ ಜಾತಿಗಳಿಗೆ ಅಂತ ಬರ್ತಿತ್ತು. ಅದೇ ಈಗ ಮೇನ್ ಪ್ರಾಬ್ಲಮ್ ಈ ಜಾತಿವಾದಿಗಳಿಗೆ. ಅದು ಪಕ್ಷಾತೀತವಾಗಿ, ಅದು JDS, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ. ಸೊ ಏನು ಬಿಜೆಪಿಯ JDSನ ಲೆಕ್ಕಾಚಾರ ಏನು ಅಥವಾ ಅವ್ರ ಸಮಸ್ಯೆ ಏನು? JDS ಬಿಡಿ, ಅದು ಸಣ್ಣ ಮಟ್ಟದ ಸಮಸ್ಯೆ ಅವ್ರಿಗೆ. ಜಾತಿ ಅಂದರೆ ಎಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಕಡಿಮೆ ಆಗ್ಬಿಡುತ್ತೋ, ಒಕ್ಕಲಿಗರಿಗೆ ಬರಬೇಕಾದ್ದೆಲ್ಲ ಕಡಿಮೆ ಆಗ್ಬಿಡುತ್ತೋ ಅನ್ನೋ ಭಯ JDSಗೆ. ಅದು ಸ್ವಲ್ಪ. ಆದರೆ ಬಿಜೆಪಿ ಇದೆಯಲ್ಲ, ಅವರ ಮೇನ್ ವೋಟ್ ಬ್ಯಾಂಕ್ ಲಿಂಗಾಯತರು. ಜಾತಿ ಸಮೀಕ್ಷೆ ಅಂದ ತಕ್ಷಣನೇ ಲಿಂಗಾಯತರಲ್ಲೇ ಎರಡು ಭಾಗ ಆಗೋದ್ರು. ಒಂದು, ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರ್ಸ್ಬೇಕಾ, ಲಿಂಗಾಯತ ಅಂತ ಬರ್ಸ್ಬೇಕಾ, ವೀರಶೈವ ಅಂತ ಬರ್ಸ್ಬೇಕಾ, ಸಾಕಷ್ಟು ಗೊಂದಲಗಳು. ಅದರಲ್ಲಿ ಇರುವಂತಹ ಸ್ವಾಮೀಜಿಗಳು, ಮಾರ್ಗದರ್ಶಕರಾಗಬೇಕಾದಂತಹ ಸ್ವಾಮೀಜಿಗಳು ಒಂದಷ್ಟು ಜನ ಇಲ್ಲ ನಾವು ಹಿಂದೂಗಳೇ, ಮೂಲವಾಗಿ ನಾವು ಹಿಂದೂಗಳೇ, ಹಿಂದೂ ಅಂತಾನೆ ಬರ್ಸ್ಬೇಕು ಲಿಂಗಾಯತರು ಅಂತ. ಇನ್ನೊಂದಷ್ಟು ಜನ ಹಿಂದೂ ಧರ್ಮವನ್ನ ನಾವು ದೂರ ಬಂದಿದ್ದೀವಿ, ಆ ಧರ್ಮದಿಂದ ದೂರ ಬಂದೇ ಪ್ರತ್ಯೇಕ ಧರ್ಮ ಆಗಿರೋದು, ಲಿಂಗಾಯತ ಧರ್ಮನೇ ಬೇರೆ, ಹಿಂದೂ ಧರ್ಮನೇ ಬೇರೆ, ನಾವು ಹಿಂದೂಗಳಲ್ಲ, ನಾವು ಲಿಂಗಾಯತರು ಅಂತ ಒಂದಷ್ಟು ಜನ. ಇದರ ನಡುವೆ ರಾಜಕೀಯ ಲೆಕ್ಕಾಚಾರ ಏನು ಅಂದ್ರೆ, ಬಿಜೆಪಿಗೆ ಈ ರೀತಿ ಇಬ್ಬಾಗ ಆಗಿಬಿಟ್ರೆ ಹಿಂದುತ್ವದ ಹೆಸರಿನಲ್ಲಿ ಓಟ್ ಪಡ್ಕೊಳ್ಳುವಂತಹ ಲಿಂಗಾಯತರಿಂದ ಜಾಸ್ತಿಯಾಗಿರುವಂತಹ ಅಥವಾ ಲಿಂಗಾಯತರಿಂದ ತುಂಬಿರುವಂತಹ ಬಿಜೆಪಿಗೆ ಅಲ್ಲಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಯಾವಾಗ ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂದ್ಬಿಡ್ತಾರೋ, ಹಿಂದುತ್ವದ ಓಟುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಯಾವಾಗ ಬೇಕಾದ್ರೂ ಸ್ಪ್ಲಿಟ್ ಆಗ್ಬೋದು. ಅದು ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡೋಕ್ಕಾಗೋದಿಲ್ಲ, ಹಿಂದುತ್ವದ ಹೆಸರಿನಲ್ಲಿ ದ್ವೇಷ ರಾಜಕಾರಣ ಮಾಡೋದಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಬಿಜೆಪಿಗೆ ಇರೋದೇ ಮುಖ್ಯವಾದ ಆಧಾರ, ಅದು ಹಿಂದುತ್ವ ಮತ್ತು ಲಿಂಗಾಯತರ ಮತಗಳು. ಅಲ್ಲೇ ಅವ್ರಿಗೆ ಪೆಟ್ಟು ಬೀಳುತ್ತೆ ಅನ್ನೋದು ಮುಖ್ಯವಾಗಿ ಬಿಜೆಪಿಯವರ ಆತಂಕ. ಆ ಆತಂಕಕ್ಕೆ ಸರಿಯಾಗಿ ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ನಾಯಕರು, ಬಿಜೆಪಿಯನ್ನು ಬೆಂಬಲಿಸುವಂತಹ ಲಿಂಗಾಯತ ಸ್ವಾಮಿಗಳು, ಇಲ್ಲ ಇದು ಹಿಂದೂ ಅಂತಾನೆ ಬರ್ಸ್ಬೇಕು, ಹಿಂದೂ ಅನ್ನೋದೇ ಸರಿ, ನಾವು ಹಿಂದೂಗಳು, ಹಿಂದೂಗಳ ಭಾಗ ನಾವು, ಈ ರೀತಿ ಹೇಳ್ಕೊಳ್ತಿದ್ದಾರೆ. ಬಟ್ ಬಸವ ತತ್ವವನ್ನ ಪ್ರಬಲವಾಗಿ ಪ್ರತಿಪಾದಿಸುವ, ಬಸವೇಶ್ವರರನ್ನ ಸರಿಯಾಗಿ ಫಾಲೋ ಮಾಡುವಂಥವ್ರು ನಾವು ಹಿಂದೂಗಳಲ್ಲ, ಲಿಂಗಾಯತ ಧರ್ಮನೇ ಪ್ರತ್ಯೇಕ ಧರ್ಮ, ಅದು ಬೇರೆ ಧರ್ಮ, ನಾವು ಲಿಂಗಾಯತ ಅಂತಾನೆ ಬರ್ಸ್ಬೇಕು ನಮ್ಮ ಜನ, ಅವ್ರದ್ದಾಗಿದೆ. ಸೊ ಇದು ಬಿಜೆಪಿದು ವೋಟ್ ಬ್ಯಾಂಕ್ ಸಮಸ್ಯೆ. ಬಿಜೆಪಿದು ತಮ್ಮ ಕೈಯಲ್ಲಿರೋದನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಸಮಸ್ಯೆ. ಇನ್ನು JDS ಕಡೆಗೆ ಬರೋದಾದ್ರೆ, JDSದು ಒಂದಷ್ಟು ಪ್ರದೇಶಗಳಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಅಂತ ಟೈಟ್ ಆಗಿದೆ, ಹಳೆ ಮೈಸೂರು ಭಾಗದಲ್ಲಿ. ಅದು ಎಲ್ಲಿ ಛಿದ್ರ ಆಗ್ಬಿಡುತ್ತೋ, ಅದಕ್ಕೆ ಎಲ್ಲಿ ಆತಂಕ ಬರುತ್ತೋ, ಜಾತಿ ಗಣತಿ ಆಧಾರದ ಮೇಲೆ ನಾಳೆ ಮರು ವಿಂಗಡಣೆಗಳಾಗ್ಬಿಟ್ರೆ, ಕ್ಷೇತ್ರಗಳು ಮೀಸಲು ಪ್ರದೇಶಗಳಾಗ್ಬಿಟ್ರೆ, ಕೆಲವು ಒಕ್ಕಲಿಗ ಪ್ರಾಬಲ್ಯ ಅಥವಾ ಒಕ್ಕಲಿಗರಿಗಿಂದನೇ ಗೆಲ್ತಿದ್ದೀವಿ ಅಥವಾ JDS ಪ್ರಬಲ ಆಗಿರುವಂತಹ ಪ್ರದೇಶಗಳಲ್ಲಿ
ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆ ರಾಜಕೀಯ ಲೆಕ್ಕಾಚಾರ JDS. ಇನ್ನು ಕಾಂಗ್ರೆಸ್ಸಿನ ಲೆಕ್ಕಾಚಾರ BJPಯಲ್ಲಿರುವಂತಹ ಲೆಕ್ಕಾಚಾರನೇ ಹೌದು. ಲಿಂಗಾಯತರ ವಿಚಾರಕ್ಕೆ ಬಂದಾಗ, ಒಕ್ಕಲಿಗರ ವಿಚಾರಕ್ಕೆ ಬಂದಾಗ ಇಲ್ಲಿಯವರೆಗೆ ನಾವೇ ಸೆಕೆಂಡ್ ಹೈಯೆಸ್ಟ್ ಅಂತ ಹೇಳಿಕೊಂಡು ಅಧಿಕಾರವನ್ನು ಪಡ್ಕೊಳ್ತಾ ಬರ್ತಿದ್ವಿ, ಹೆಚ್ಚು ಮಂತ್ರಿಗಿರಿಯನ್ನು ಪಡ್ಕೊಳ್ತಾ ಬರ್ತಿದ್ದೀವಿ, ಹೆಚ್ಚು ಮುಖ್ಯಮಂತ್ರಿ ಪದವಿಗಳನ್ನು ಪಡ್ಕೊಳ್ತಾನೆ ಬರ್ತಿದ್ದೀವಿ. ಇದೇನಾದರೂ ಜಾತಿ ಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಬೇರೆಯವ್ರಿಗಿಂತ ಕಡಿಮೆ ಇದೆ, ದಲಿತರಿಗಿಂತ ಕಡಿಮೆ ಇದೆ, ಇನ್ಯಾರು ಕುರುಬರಿಗಿಂತ ಕಡಿಮೆ ಇದೆ ಅಂತ ಏನಾದರೂ ಲೆಕ್ಕಾಚಾರಗಳು ಬಂದ್ಬಿಟ್ರೆ ನಾವು ಕಂಪ್ಲೀಟ್ ಆಗಿ ರಾಜಕೀಯ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತೀವಿ, ನಮ್ಮ ಪ್ರಾಮುಖ್ಯತೆ ಕಡಿಮೆ ಆಗ್ಬಿಡುತ್ತೆ. ಆ ಭಯ ಕಾಂಗ್ರೆಸ್ನಲ್ಲಿರೋರಿಗೆ, ಲಿಂಗಾಯತರಿಗೆ ಆ ಭಯ, ಒಕ್ಕಲಿಗರಿಗೆ ಈ ಭಯ. ಹಾಗಾಗಿ ಒಕ್ಕಲಿಗರು ಎಂತಹ ಬೆಕ್ಕು ನಾಯಿಗಳ ಥರ ಕಚ್ಚಾಡುವಂಥವರು ಸಹ ಎಲ್ಲ ಒಟ್ಟಿಗೆ ಸೇರಿ ಮೀಟಿಂಗ್ಗಳು ಮಾಡ್ತಿದ್ದಾರೆ. ಕುಮಾರಸ್ವಾಮಿ, HD ಇವರು ಎಂಥದಪ್ಪ ಅದು DK ಶಿವಕುಮಾರ್, BJP ಅಶ್ವತ್ಥನಾರಾಯಣ, ಸುಧಾಕರ್ ಎಲ್ಲ ಒಟ್ಟಿಗೆ ಹೋಗಿ ಒಕ್ಕಲಿಗರ ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ಒಗ್ಗಟ್ಟು ಪ್ರದರ್ಶನ, ಯಾವುದೇ ಕಾರಣಕ್ಕೂ ನಾವು ಹೊಡಿಬಾರದು, ಹೊರದ ಲೆಕ್ಕಾಚಾರ. ಹಾಗಾಗಿ ಕಾಂಗ್ರೆಸ್ಸಿನ ಒಳಗಡೆನೆ ಅಷ್ಟು ಅತೃಪ್ತಿ ಇರುವಂತಹದ್ದು, ಸಂಪುಟ ಸಭೆಯ ಒಳಗಡೆನೆ ಅಸಮಾಧಾನ ಎದ್ದಿರೋದು. ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅದರ ನೇತೃತ್ವ ವಹಿಸಿದಂಗೆ ಆಡ್ತಾ ಇರೋದು. ಇದಿಷ್ಟು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಆದರೆ ಇಂಡಿವಿಜುವಲ್ ಆಗಿ ಸಿದ್ದರಾಮಯ್ಯನವರಿಗೆ ಏನು ಲಾಭ ನಷ್ಟ ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೆ ನಷ್ಟನೇ ಇಲ್ಲ. ವಿನ್ ವಿನ್ ಸಿಚುವೇಶನ್ ಸಿದ್ದರಾಮಯ್ಯನವರಿಗೆ. ಏನೇ ಆದರೂ, ಇದು ಸಫಲ ಆದರೂ ಅಸಫಲ ಆದರೂ ಸಿದ್ದರಾಮಯ್ಯಗೆ ಜೈ. ಅಂತಹ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ. ಏನು ಇವರೆಲ್ಲ ಒತ್ತಡ ಹಾಕಿ ಏನೋ ಒಂದು ಮಾಡಿ ಜಾತಿ ಸಮೀಕ್ಷೆಯನ್ನು ಸರಿಯಾಗಿ ನಡೆಯಕ್ಕೆ ಬಿಡದೆ ಅಥವಾ ಆಗದೇನೆ ಹೋದರೆ ಸಿದ್ದರಾಮಯ್ಯ ಹೇಳ್ಬೋದು, ನಾನು ಹಿಂದುಳಿದ ವರ್ಗಗಳಿಗಾಗಿ ಎಷ್ಟು ಕಷ್ಟಪಟ್ಟು ಎಷ್ಟು ರಿಸ್ಕ್ ತಗೊಂಡೆ, ಈ ಸಮೀಕ್ಷೆ ಮಾಡಿಯೇ ತೀರಬೇಕು ಅಂತ ನಾನು ಪಟ್ಟು ಹಿಡಿದು ನಿಂತಿದ್ದೆ, ಬಟ್ ಇವರೆಲ್ಲ ಸೇರಿಕೊಂಡು ನನ್ನ ಕೈ ಕಟ್ಟು ಹಾಕಿದ್ರು, ಹಿಂದುಳಿದ ವರ್ಗಗಳಿಗೆ ದ್ರೋಹ ಬಗೆದ್ಬಿಟ್ರು ಅಂತ ಹೇಳಬಹುದು ಸಿದ್ದರಾಮಯ್ಯ. ಸಮೀಕ್ಷೆ ಸಕ್ಸಸ್ ಆಯಿತು ಅಂತ ಇಟ್ಕೊಳ್ಳಿ, ಸಿದ್ದರಾಮಯ್ಯ ಆವಾಗಲೂ ಜಯನೇ. ಯಾರು ಮಾಡೋಕ್ಕಾಗದೇ ಇರೋನ ನಾನು ಮಾಡಿದ್ದೀನಿ, ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕ ನಾನು, ನನ್ನಿಂದನೇ ಆಗಿರೋದು. ಹಿಂದುಳಿದ ವರ್ಗಗಳು ಈಗ ಎಲ್ಲ ರೀತಿಯಲ್ಲೂ ಸಹ ಸರಿಸಮನಾದ ಹಕ್ಕುಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾನೇ ಅಂತ ಹೇಳ್ಕೋಬೋದು. ಸೊ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗ ವಿನ್ ವಿನ್ ಸಿಚುವೇಶನ್, ಏನು ತೊಂದರೆನೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ತೊಂದರೆ ಅಥವಾ ಅವರು ಅನ್ಕೊಳ್ತಿರೋದು BJP, ಕಾಂಗ್ರೆಸ್, JDS ಎಲ್ಲ ಪಕ್ಷಗಳಲ್ಲಿರುವಂತಹ ಜಾತಿವಾದಿಗಳು ಮತ್ತು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಿರುವಂತಹವರು. ಇದರ ನಡುವೆ ದಲಿತರು ಪಾಪ ಮಾತಾಡಂಗಿಲ್ಲ, ಸುಮ್ಮನಿರಂಗಿಲ್ಲ. BJPಯಲ್ಲಿರೋ ದಲಿತರು ಎಲ್ಲಿ ಹೈಕಮಾಂಡ್ ಬೆದರ್ಕೊಂಡ್ಬಿಡುತ್ತೋ, ಎಲ್ಲಿ ಬ್ರಾಹ್ಮಣರು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ಜಾತಿವಾದಿಗಳು ಬೇಜಾರು ಮಾಡ್ಕೊಂಡ್ಬಿಟ್ಟು ನಮಗೆ ಇನ್ನೊಂದಷ್ಟು ತುಳಿದು ಬಿಡ್ತಾರೋ ಅಂತ BJPಯಲ್ಲಿರೋ ದಲಿತ ನಾಯಕರ ಭಯ. ಕಾಂಗ್ರೆಸ್ಸಿಂದು ಅದೇ ಗೋಳು. JDS ಅಲ್ಲಂತೂ ಇರೋದೇ ಕಡಿಮೆ, ಇದ್ರೂ ಅವರು ಬಾಯಿ ಬಿಡಂಗಿಲ್ಲ. ತಲತಲಾಂತರದಿಂದ ಶತಶತಮಾನಗಳಿಂದ ಅವ್ರ ಮುಂದೆ ತಲೆಬಾಗಿ ನಿಂತಿರೋರಲ್ವಾ, ಪಾಪ ಏನು ಮಾಡ್ತಾರೆ, ಮಾತಾಡಂಗಿಲ್ಲ. ಇದು ದಲಿತ ಸಮುದಾಯದ ಕಷ್ಟ. ಇನ್ನು ಮುಸ್ಲಿಂ ಸಮುದಾಯದವರಿಗೆ ಅವ್ರದ್ದೇ ಆದಂತಹ ಗೊಂದಲಗಳು ಸಹ ಅವರಲ್ಲಿ ಬರ್ತಾ ಇದೆ. ಈಗ ಕೆಲವರು ಕರಾವಳಿ ಪ್ರದೇಶದಲ್ಲಿ ಬ್ಯಾರಿ ಅಂತ ಬರ್ಸ್ಬೇಕಾ, ಜಾತಿ ಉಪಜಾತಿ ಬರ್ಸ್ಲೇಬೇಕಾ, ಖಾಲಿ ಬಿಡಬೇಕಾ, ಬರ್ಸಿದ್ರೆ ಇಸ್ಲಾಮಲ್ಲೂ ಸಹ ಜಾತಿವಾದ ಇದೆ ಅಂತ ಒಂದು ಇದಾಗ್ಬಿಡುತ್ತೆ, ಬರ್ಸಿಲ್ಲ ಅಂದ್ರೆ ಬೇರೆ ರೀತಿ ಏನಾದರೂ ಸಮಸ್ಯೆಗಳು ಬರ್ತವೆ. ಆ ಗೊಂದಲದಲ್ಲಿ ಮುಸ್ಲಿಮರು ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಸಮುದಾಯಗಳು ಒಂದಷ್ಟು ಗೊಂದಲದಲ್ಲಿದ್ದಾವೆ. ಸಿದ್ದರಾಮಯ್ಯ ಮಾತ್ರ ಏನೇ ಆದರೂ ಸಹ ನನಗೆ ಪ್ಲಸ್ ವಿನ್ ವಿನ್ ಸಿಚುವೇಶನ್ ಅಂತ ಅವರಿದ್ದಾರೆ. ರಾಜಕೀಯ ಪಕ್ಷಗಳು, ಜಾತಿವಾದಿಗಳು, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಹೇಗಾದರೂ ಮಾಡಿ ಈ ಜಾತಿ ಗಣತಿಯನ್ನು ನಿಲ್ಲಿಸ್ಬಿಡ್ಬೇಕು, ಬೇಕಾಗಿಲ್ಲ ನಮಗೆ. ಇಲ್ಲಿಯವರೆಗೆ ಯಾವ ಲೆಕ್ಕಾಚಾರ, ಬ್ರಿಟಿಷರ್ ಲೆಕ್ಕಾಚಾರದಲ್ಲಿ ಆ ಕಾಲದ ಸಮೀಕ್ಷೆಯನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ, ಆ ಜನಸಂಖ್ಯೆಯ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವೆಲ್ಲ ಅನುಭವಿಸ್ಕೊಂಡು ಬರ್ತಿದ್ವಿ. ಇನ್ನು ಮುಂದಕ್ಕೂ ಹಿಂಗೇ ಇದು ಬಿಡಲಿ. ಮುಖ್ಯಮಂತ್ರಿ ಯಾರಾಗಬೇಕು, ಒಂದೋ ಲಿಂಗಾಯತರಾಗಬೇಕು, ಇಲ್ಲ ಒಕ್ಕಲಿಗರಾಗಬೇಕು. ಅಪ್ಪಿ ತಪ್ಪಿ ಮಧ್ಯದಲ್ಲಿ ಯಾರಾದರೂ ಬಂದ್ಬಿಟ್ರೆ ಅವ್ರನ್ನ ಜಾಸ್ತಿ ಬೆಳೆಯೋಕೆ ಬಿಡಬಾರ್ದು, ಅಷ್ಟೆ. ಇದಿಷ್ಟು ಜಾತಿ ಸಮೀಕ್ಷೆಯ ಆರಂಭಕ್ಕೂ ಮುನ್ನನೇ ಆಗ್ತಿರುವಂತಹ ಅಸಮಾಧಾನದ ಸ್ಫೋಟ, ಬಂಡಾಯದ ರೀತಿಯಲ್ಲಿ ಹೇಳಿಕೆಗಳು, ಏನೇನೋ ಅವರದೇ ರೀತಿಯಾದಂತಹ ಆಕ್ರೋಶಗಳನ್ನು ಹೊರಹಾಕ್ತಿರುವಂತಹ ವಿಧಾನ ಮತ್ತು ಬೆಳವಣಿಗೆಗಳು ಅಷ್ಟೇ.
ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.